ಪ್ರಿಯ ಸಹೋದರಿ ಸಹೋದರಿಗಳೇ, ನಿಮಗೆಲ್ಲರಿಗೂ ನಾನು ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಬೈಬಲ್ ಗ್ರಂಥದಲ್ಲಿ ಈ ಯುಗಾಂತದಲ್ಲಿ ನಡೆಯುವಂಥ ಸೂಚನೆಗಳನ್ನು ಬೈಬಲ್ ಹೇಳುತ್ತದೆ. ಮಾರ್ಕನೇ ಬರೆದಿರುವಂಥ 12వ ಅಧ್ಯಾಯದಲ್ಲಿ 13వ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಇವೆಲ್ಲ ಯಾವಾಗ ಆಗುವವು? ಇವೆಲ್ಲವೂ ನೆರವೇರುವುದಕ್ಕೆ ಸೂಚನೆ ಏನು? ನಮಗೆ ಹೇಳು ಎಂದು ಶಿಷ್ಯರು ಯೇಸು ಸ್ವಾಮಿಯವನ್ನ ಕೇಳಿದರು. ಅದಕ್ಕೆ ಅವರು, ಅನೇಕರು ನನ್ನ ಹೆಸರಿನಲ್ಲಿ ಬಂದು ನಾನೇ ಕ್ರಿಸ್ತನು ಎಂದು ಹೇಳಿ ಅನೇಕರನ್ನ ಮೋಸಗೊಳಿಸುವವರು. ಇದು ಅಲ್ಲದೆ ಯುದ್ಧಗಳ ವಿಷಯವಾಗಿಯೂ ಯುದ್ಧಗಳ ಸುದ್ದಿಗಳ ವಿಷಯವಾಗಿಯೂ ನೀವು ಕೇಳುವಾಗ ಕಳವಳ ಪಡಬೇಡಿರಿ. ಅವುಗಳು ಆಗುವುದು ಅಗತ್ಯ, ಆದರೂ ಇದು ಅಂತ್ಯವಲ್ಲ. ಜನಾಂಗಕ್ಕೆ ವಿರೋಧವಾಗಿ ಜನಾಂಗವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು. ನಾನಾ ಕಡೆಗಳಲ್ಲಿ ಭೂಕಂಪಗಳಾಗುವುದವು, ಬರಗಾಲಗಳು ಉಂಟಾಗುವವು. ಇವು ಪ್ರಸವ ವೇದನೆಯು ಪ್ರಾರಂಭ ಮಾತ್ರ ಅಂತ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ಇಂಥ ಕಷ್ಟ ಕಾಲದಲ್ಲಿ ದೇವರು ನಮಗೆ ಸಹಾಯ ಮಾಡಲಿ, ದೇವರು ನಮ್ಮ ಜೊತೆಗಿರಲಿ ಅಂತ ನಾವು ಹೃದಯ ಸಿದ್ಧದಿಂದ, ಒಳ್ಳೆಯ ಮನಸ್ಸಾಕ್ಷಿದಿಂದ, ನಂಬಿಕೆಯಿಂದ ನಾವು ಅವರಿಗಾಗಿ ಕಾದು ನೋಡೋಣ. ದೇವರು ವಾಕ್ಯ ಆಶೀರ್ವಾದ ಮಾಡಲಿ, ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನನ್ನ ಪರಲೋಕದಲ್ಲಿರುವ ತಂದೆಯೇ, ಕೇಳಿರೋಂಥ ನಿನ್ನ ಮಕ್ಕಳಿಗಾಗಿ ನಾನು ಬೇಡಿಕೊಳ್ತಿದ್ದೀನಿ ಸ್ವಾಮಿ. ಈ ಪ್ರಪಂಚದಲ್ಲಿ, ಈ ಕರ್ನಾಟಕದಲ್ಲಿರೋಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾನು ಬೇಡಿಕೊಳ್ತಿದ್ದೀನಿ ಸ್ವಾಮಿ. ಅಪ್ಪ, ಎಲ್ಲ ಮಕ್ಕಳು ನಿನ್ನ ಮಕ್ಕಳು ಸ್ವಾಮಿ. ನೀವು ಬಿಟ್ಟಿರುವಂಥ ಮಕ್ಕಳು ಈ ಭೂಲೋಕದಲ್ಲಿ ಅನೇಕ ಜನರು ವಾಸ ಮಾಡ್ತಾ ಇದ್ದಾರೆ ಸ್ವಾಮಿ. ಅವರಿಗೆ ನೀವೇ ಆಶ್ರಯವಾಗಿ ಇರೋದಕ್ಕಾಗಿ ನಿನಗೆ ವಂದನೆಗಳು ಸಲ್ಲಿಸಿಕೊಂಡು ಎಲ್ಲ ಜನಗಳ ಮೇಲೆ ಇರುವಂಥ ಎಲ್ಲ ಶೋಧನೆಗಳಿಂದ ಬಿಡುಗಡೆ ಮಾಡಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ತಂದೆಯೇ. ಆಮೆನ್.